ಮೋದಿಯವರು ಭೇಟಿ ಕೊಡ್ತಾರೆ. ಹಿತಕರ ಘಟನೆಗಳು ಸಂಭವಿಸಬಾರದು ಅಂತ ಈ ಒಂದು ಕಾರ್ಯಕ್ರಮಕ್ಕೆ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸಿದ್ದಾರೆ ಅನ್ನೋದು, ಮತ್ತೊಂದು ಕಾರ್ಯಕ್ರಮಗಳು ಯಾವುದೇ ರೀತಿಯಾಗಿ ಅಡಚಣೆಗಳು ಇಲ್ಲದೆ ಆಗಬೇಕು ಅನ್ನುವಂಥ ಕಾರಣಕ್ಕೆ ಭದ್ರತೆಯನ್ನು ವಹಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಈಗಾಗಲೇ ಅಯೋಧ್ಯೆಗೆ ಬಂದಿಳಿದಿದ್ದಾರೆ. ಸಪ್ತ ಮಂದಿರಕ್ಕೆ ಎಂಟ್ರಿ ಕೊಟ್ಟು ತದನಂತರದಲ್ಲಿ ಅಲ್ಲಿರುವಂಥ ಬೇರೆ ಬೇರೆ ದೇವಾಲಯಗಳು, ವಸಿಷ್ಠ ಆಚಾರ್ಯ ದೇವಾಲಯ ಇರ್ಬೋದು, ಅನೇಕ ಐತಿಹಾಸಿಕ ದೇಗುಲಗಳು ಅಲ್ಲಿದ್ದಾವೆ. ಆ ಎಲ್ಲ ದೇಗುಲಗಳಿಗೂ ಕೂಡ ಹೋಗಿ ಪೂಜೆಯನ್ನು ಸಲ್ಲಿಸಿ ಪ್ರಾರ್ಥನೆ ಸಲ್ಲಿಕೆ ಮಾಡಿ ತದನಂತರದಲ್ಲಿ ರಾಮಲಲ್ಲಾ ಮಂದಿರಕ್ಕೆ ಹೋಗ್ತಾರೆ. ಅಲ್ಲಿ ದೇವರ ದರ್ಶನವನ್ನು ಪಡ್ಕೊಂಡು ಧರ್ಮಧ್ವಜದ ಸ್ಥಾಪನೆ ಕೂಡ ಇರುತ್ತೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಉಪವಾಸ ಸತ್ಯಾಗ್ರಹವನ್ನು ಕೂಡ ಕೈಗೊಂಡಿದ್ದಾರೆ. ಇಲ್ಲಿ ಮಹರ್ಷಿ ವಸಿಷ್ಠ ಹಾಗೂ ಮಹರ್ಷಿ ವಿಶ್ವಾಮಿತ್ರ, ಮಹರ್ಷಿ ಅಗಸ್ತ್ಯ ಮತ್ತು ಈ ಮಹರ್ಷಿ ವಾಲ್ಮೀಕಿ, ದೇವಿ ಅಹಲ್ಯ, ನಿಷಾದ ರಾಜ ಗುಹಾ ಹಾಗೂ ಮಾತಾ ಶಬರಿ ಅವರಿಗೆ ಸಂಬಂಧಪಟ್ಟಂಥ ದೇವಾಲಯಗಳ ಸಮೂಹ ಆಗಿರುವಂಥ ಸಪ್ತ ಮಂದಿರಕ್ಕೆ ಮೊದಲು ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿ ನೀಡ್ತಾರೆ. ತದನಂತರದಲ್ಲಿ ರಾಮಲಲ್ಲಾ ದೇವರನ್ನ ದರ್ಶನವನ್ನು ಪಡ್ಕೊಳ್ತಾರೆ. ಶೇಷಾವತಾರ ಇರ್ಬೋದು ಮತ್ತು ಮಾತಾ ಅನ್ನಪೂರ್ಣ ಮಂದಿರಕ್ಕೂ ಕೂಡ ಇದೇ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿ ಕೊಡ್ತಾರೆ. ನೋಡಿ, ನೀವು ಅಯೋಧ್ಯೆಗೆ ಹೋದ್ರಿ ಅಂತ ಅಂದರೆ ಶ್ರೀ ರಾಮಲಲ್ಲಾ ಅಥವಾ ಬಾಲರಾಮನ ದರ್ಶನ ಮಾತ್ರ ಅಲ್ಲ, ಇಲ್ಲಿ ಬೇರೆ ಬೇರೆ ಅನೇಕ ಋಷಿಗಳು, ಮಹರ್ಷಿಗಳು ಇದ್ದಂಥ ದೇವಾಲಯಗಳ ಸಮೂಹವೇ ಇರುವಂಥ ಸಪ್ತ ಮಂದಿರಕ್ಕೂ ಕೂಡ ಭೇಟಿಯನ್ನು ಕೊಡಬಹುದು. ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಎಲ್ಲ ದೇವಸ್ಥಾನಗಳಿಗೂ ಕೂಡ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಇಡೀ ಅಯೋಧ್ಯೆ ನಗರ ಈಗ ಕಂಗೊಳಿಸ್ತಾ ಇದೆ. ಕಾರಣ, ನಾವು ಒಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದ್ದೀವಿ ಅಂತ, ಮತ್ತೆ ಹಳೆ ವೈಭವ ಮರುಕಳಿಸ್ತಾ ಇದೆ ಅಂತ. ರಾಮನಿಗೆ ಇದುವರೆಗೂ ಕೂಡ ಒಂದು ಗುಡಿ ಇರಲಿಲ್ಲ, ಆದರೆ ಈಗ ಗುಡಿ ಸಿಕ್ಕಿದೆ. ಆ ರಾಮನನ್ನ ಆರಾಧನೆ ಮಾಡೋದಕ್ಕೆ ಅಂತ ಬೇರೆ ಬೇರೆ ಭಾಗದಿಂದ, ಬೇರೆ ಬೇರೆ ದೇಶದಿಂದ ಕೂಡ ಭಕ್ತಾದಿಗಳು ಬರ್ತಾರೆ. ಅನೇಕರು ಆ ಸಂದರ್ಭದಲ್ಲಿ ರಾಮನ ದೇವಸ್ಥಾನ ಉಳಿಸ್ಕೊಳ್ಬೇಕು ಅಂತ ಹೋರಾಡಿದವರು, ಕರಸೇವಕರೆಲ್ಲರೂ ಕೂಡ ಇದ್ದಾರೆ. ಅವರು ಈ ಅಯೋಧ್ಯೆ ರಾಮ ಮಂದಿರ ಪ್ರತಿಷ್ಠಾಪನೆ ಆದ ದಿನ ತುಂಬ ಜನರು ಬಂದು ಹೋಗಿದ್ರು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಒಂದು 8,000ಕ್ಕೂ ಹೆಚ್ಚು ಜನರು ಬರೋ ನಿರೀಕ್ಷೆ ಇದೆ. ಅಲ್ಲಿ 6,000 ಜನರಿಗೆ ಆಹ್ವಾನ ಕೊಟ್ಟಿದ್ದಾರಂತೆ. ಹಿಂದೆ ಪ್ರತಿಷ್ಠಾಪನೆ ಆದ ಸಂದರ್ಭದಲ್ಲಿ 7,500 ಜನರು ಅತಿಥಿಗಳು ಇಲ್ಲಿ ಆಗಮಿಸಿದ್ರು. ಇವತ್ತು ಧರ್ಮಧ್ವಜದ ಸ್ಥಾಪನೆ ಇರೋದ್ರಿಂದ ಭಗವಾ ಧ್ವಜ, ಆ ಧ್ವಜದ ಸ್ಥಾಪನೆಗಾಗಿ ಎಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಆ ಧ್ವಜದ ವೈಶಿಷ್ಟ್ಯತೆಯನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಆ ಧ್ವಜ ಎಷ್ಟೇ ರಭಸವಾಗಿ ಗಾಳಿ ಬೀಸಿದ್ರೂ ಕೂಡ ಅದನ್ನು ತಡ್ಕೊಳ್ಳುವಂಥ ಸಾಮರ್ಥ್ಯ ಇದೆ. ಅದು ಎಲ್ಲಿ ಕಂಗೊಳಿಸುತ್ತೆ ಅಂತ ಅಂದಾಗ ರಾಮಲಲ್ಲಾ ದೇವಸ್ಥಾನದ ಗೋಪುರ ಏನಿದೆ, ಆ ಗೋಪುರದ ಮೇಲೆ ಈ ಒಂದು ಧ್ವಜಾರೋಹಣವನ್ನು, ಧ್ವಜ ಸ್ಥಾಪನೆಯನ್ನು ಮಾಡಲಾಗುತ್ತೆ. ಆ ಒಂದು ಐತಿಹಾಸಿಕ ಕ್ಷಣಕ್ಕೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ಅದೇ ರೀತಿಯಾಗಿ ಮೋಹನ್ ಭಾಗವತ್ ಸೇರಿದಂತೆ ಅನೇಕರು ಕೂಡ ಸಾಕ್ಷಿಯಾಗಲಿದ್ದಾರೆ. ಗತ ವೈಭವ ಮತ್ತೆ ಮರುಕಳಿಸಿದೆ ಅನ್ನುವಂಥ ಖುಷಿ ಸಂಭ್ರಮದಲ್ಲಿ ಅಯೋಧ್ಯೆಯ ಮಂದಿ ಇರುವಂಥದ್ದು. ಅಷ್ಟೇ ಅಲ್ಲ, ಬೇರೆ ಬೇರೆ ಕಡೆಯಿಂದ ಕೂಡ, ಬೇರೆ ಬೇರೆ ರಾಜ್ಯಗಳಿಂದನೂ ಕೂಡ, ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ಕೂಡ ಅಲ್ಲಿ ಜನರು ಬಂದು ಸೇರಿದ್ದಾರೆ ಈ ಒಂದು ಐತಿಹಾಸಿಕ ಕ್ಷಣವನ್ನು ತುಂಬಿಕೊಳ್ಬೇಕು ಅಂತ. ಕಾರಣ, ಇವತ್ತಿನ ದಿನವೂ ಕೂಡ ಅಷ್ಟೇ ವಿಶೇಷವಾದದ್ದು. ರಾಮ ಸೀತೆಯರು ವಿವಾಹ ಆದಂಥ ದಿನ ಅಂತೇಳಿನೇ ಪರಿಗಣಿಸಲಾಗಿದೆ. ಹೀಗಾಗಿ ಈ ದಿನದಂದೇ, ಈ ಶುಭ ದಿನದಂದೇ ಧರ್ಮಧ್ವಜ ಸ್ಥಾಪನೆ ಮಾಡಬೇಕು ಅಂತ ಈ ಒಂದು ಮುಹೂರ್ತವನ್ನು ಫಿಕ್ಸ್ ಮಾಡಿಕೊಂಡಿದ್ರು. ಹಾಗಾಗಿ ಅಂತೆಯೇ ಇವತ್ತಿನ ಕಾರ್ಯಕ್ರಮಗಳು ನಡೀತಾ ಇವೆ.
ಹಾಗೂ ಹೂವಿನ ಅಲಂಕಾರವನ್ನು ಮಾಡಲಾಗಿದೆ. ಈಗ ಅಯೋಧ್ಯೆ ನಗರಿ ಕಂಗೊಳಿಸ್ತಾ ಇದೆ. ಜೊತೆಗೆ ರಾಮ ಮಂದಿರ ಅಂತ ಬಂದಾಗಲೂ ಕೂಡ ಬಹಳ ವಿವಿಧ ಹೂವುಗಳಿಂದ ಅಲಂಕಾರ ಮಾಡಿರೋದು, ಲೇಸರ್ ಶೋಗಳನ್ನು ಕೂಡ ಕೂಡ ಕೆಲಸ ಮಾಡ್ತಾ ಇವೆ. ನೀವೀಗ ಸುಂದರವಾದಂತಹ ದೃಶ್ಯಗಳನ್ನ ಏನ್ ಗಮನಿಸ್ತಾ ಇದ್ದೀರಿ, ಇಡೀ ನಗರ ಕಂಗೊಳಿಸ್ತಾ ಇದೆ, ಅಲಂಕಾರದಿಂದ ಮಿಂಚ್ತಾ ಇದೆ. ಬಟ್ ಅದರ ಹಿಂದೆ ಅನೇಕ ತಂಡಗಳು ಅಲ್ಲಿ ಭದ್ರತೆಗಾಗಿ ಕೆಲಸ ಮಾಡ್ತಾ ಇವೆ. ಇಲ್ಲಿ ಭಯೋತ್ಪಾದನಾ ನಿಗ್ರಹ ದಳ ಇರ್ಬೋದು, ರಾಷ್ಟ್ರೀಯ ಭದ್ರತಾ ಸಿಬ್ಬಂದಿ ಇರ್ಬೋದು, ಹಾಗೆ ಸೈಬರ್ ಭದ್ರತಾ ತಂಡಗಳಿರ್ಬೋದು, ಮತ್ತು ಡ್ರೋನ್ ವಿರೋಧಿ ವ್ಯವಸ್ಥೆಗಳಿರ್ಬೋದು. ಅನೇಕರಲ್ಲಿ ಇದ್ದಕ್ಕಿದ್ದಂತೆ ಡ್ರೋನ್ ಬಿಟ್ಬಿಡ್ತಾರೆ. ಆದರೆ ಆ ರೀತಿ ಆಗದೇ ಇರೋ ರೀತಿಯಾಗಿ ತಡೆಯೋದಕ್ಕೆ ಅಂತ ಅಲ್ಲಿ ಈಗಾಗಲೇ ಇದು ಡ್ರೋನ್ ನಿಷೇಧಿತ ಜಾಗ ಅಂತೇಳಿ ಹೇಳಿದ್ದಾರೆ. ಹಾಗಿದ್ರೂ ಕೂಡ ಕೆಲವರು ಕಿಡಿಗೇಡಿಗಳು ಏನೇನೋ ಮಾಡ್ತಿರ್ತಾರೆ. ಆ ರೀತಿ ಆಗದೇ ಇರೋ ರೀತಿಯಾಗಿ ಕಂಟ್ರೋಲ್ ಮಾಡೋದಕ್ಕೂ ಅಂತ ಕೂಡ ಅಲ್ಲಿ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಇನ್ನು ಸ್ನೈಪರ್ ತಂಡಗಳಿಲ್ಲಿರುವಂಥದ್ದು, ಅದೇ ರೀತಿ ಸುಮಾರು 90 ತಾಂತ್ರಿಕ ತಜ್ಞರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನೋಡಿ, ಒಂದು ದಿನದ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ಅಂದರೆ ಅಲ್ಲಿ ಎಷ್ಟು ಜನ ಕಾರ್ಯನಿರ್ವಹಿಸ್ತಾರೆ, ಎಷ್ಟು ತಂಡಗಳಿರುತ್ತೆ, ಏನೇನು ಕೆಲಸಗಳನ್ನು ಮಾಡುತ್ತೆ, ಎಷ್ಟು ಸರ್ಪಗಾವಲಿರುತ್ತೆ ಅನ್ನೋದಕ್ಕೆ ಇದೊಂದು ರೀತಿ ಸಾಕ್ಷಿ. ಪ್ರಧಾನಿ ನರೇಂದ್ರ ಮೋದಿಯವರ ಭೇಟಿಗಾಗಿ ಒಟ್ಟು 6970 ಈ ಒಂದಷ್ಟು ತಂತ್ರಜ್ಞಾನ ಅಥವಾ ತಾಂತ್ರಿಕ ವ್ಯವಸ್ಥೆಗಳನ್ನು ಹೊಂದಿರುವಂಥ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದ್ದಾರೆ. ಪೊಲೀಸ್ ಸಿಬ್ಬಂದಿ ಅಂತ ಬಂದಾಗ 10,000ಕ್ಕೂ ಹೆಚ್ಚು ಸಿಬ್ಬಂದಿ ಇಲ್ಲಿ ನಿಯೋಜನೆಗೊಂಡಿರುವಂಥದ್ದು. ಅದರಲ್ಲಿ ಟ್ರಾಫಿಕ್ ಪೊಲೀಸರು ಇರ್ತಾರೆ, ಅದೇ ರೀತಿಯಾಗಿ ಅಲ್ಲಿ ಮಹಿಳಾ ಸಿಬ್ಬಂದಿ ಇರ್ತಾರೆ. ಎಲ್ಲರೂ ಕೂಡ ಇನ್ಕ್ಲೂಡಿಂಗ್ ಅವರೆಲ್ಲರನ್ನೂ ಸೇರಿಸಿ 10,000ಕ್ಕೂ ಹೆಚ್ಚು ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಅಂದರೆ ಸಂಪೂರ್ಣವಾಗಿ ಬಿಗಿ ಭದ್ರತೆ ಇದೆ. ಪೊಲೀಸರ ಸರ್ಪಗಾವಲಿನಲ್ಲಿ, ಕಣ್ಗಾವಲಿನಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮ ಇದು. ಪ್ರಧಾನಿ ನರೇಂದ್ರ ಮೋದಿಯವರು ಈಗಾಗಲೇ ಅಯೋಧ್ಯೆಗೆ ಬಂದಿದ್ದಾರೆ. ಅಲ್ಲಿ ಸಪ್ತ ಮಂದಿರ ಅಂತ ಬಂದಾಗ ಅಲ್ಲಿ ವಿವಿಧ ಋಷಿಗಳ ಮಂದಿರಗಳನ್ನು, ಋಷಿಗಳ ವಿಗ್ರಹಗಳನ್ನು ಒಳಗೊಂಡಿರುವಂಥ ಒಂದು ಸಪ್ತ ಮಂದಿರ, ಆ ಸಮೂಹಗಳ ದೇವಾಲಯಗಳ ಸಮೂಹಗಳೇ ಇರುವಂಥ ಆ ದೇವಸ್ಥಾನ ಏನಿದೆ, ಮಂದಿರ ಏನಿದೆ, ಅದನ್ನು ಸಪ್ತ ಮಂದಿರ ಅಂತ ಕರೀತಾರೆ. ಆ ಒಂದು ಮಂದಿರಕ್ಕೆ ಹೋಗಿ ತದನಂತರದಲ್ಲಿ ಶೇಷಾವತಾರ ಇರ್ಬೋದು, ಬೇರೆ ಬೇರೆ ದೇವಸ್ಥಾನಗಳಿಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿ ಕೊಡ್ತಾರೆ. ಅಲ್ಲೂ ಕೂಡ ವಿಶೇಷ ಪೂಜೆ ಪ್ರಾರ್ಥನೆಗಳನ್ನು ಸಲ್ಲಿಕೆ ಮಾಡ್ತಾರೆ. ತದನಂತರದಲ್ಲಿ ನಡೆಯುವಂಥ ಕಾರ್ಯಕ್ರಮ ಏನಿದೆ, ಈ ಒಂದು ಅಯೋಧ್ಯೆಯ ರಾಮ ಮಂದಿರದ ಮೇಲೆ ಧ್ವಜವನ್ನು ಸ್ಥಾಪನೆ ಮಾಡುವಂಥ ಕಾರ್ಯಕ್ರಮ, ಆ ಕಾರ್ಯಕ್ಕೆ ಕೈ ಹಾಕ್ತಾರೆ. ಈ ಹಿಂದೆ ಕೂಡ 2020 ಜನವರಿ ಸಂದರ್ಭದಲ್ಲಿ ಎಷ್ಟು ಋಷಿಗಳಿರ್ಬೋದು, ಜೊತೆಗೆ ಒಂದಷ್ಟು ಸನ್ಯಾಸಿಗಳಿರ್ಬೋದು, ಅವರೆಲ್ಲರೂ ಕೂಡ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ್ರು. ಮತ್ತು ಅಲ್ಲಿ ಅಯೋಧ್ಯೆಯ ರಾಮಲಲ್ಲಾ ಗರ್ಭಗುಡಿ ಅಂತ ಬಂದಾಗ ಎಲ್ಲರೂ ನುಗ್ಗುವ ಹಾಗಿಲ್ಲ, ಕೆಲ ಮಂದಿಗೆ ಮಾತ್ರ ಅಲ್ಲಿ ಪ್ರವೇಶಕ್ಕೆ ಅಂತ ಅವಕಾಶ ಇರುತ್ತೆ. ಇವತ್ತು ರಾಮ ಜನ್ಮ ಭೂಮಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಇರುವಂಥದ್ದು 10 ಅಡಿ ಎತ್ತರ ಮತ್ತು 20 ಅಡಿ ಉದ್ದದ ತ್ರಿಕೋನ ಧ್ವಜ ಏನಿದೆ,